ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ವಿಜಯ್ ರಾಘವೇಂದ್ರ ಕನ್ನಡ ಸಿನಿಮಾ ಲೋಕದ ಚಿನ್ನಾರಿ ಮುತ್ತ. ಒಬ್ಬರಿಗೂ ಯಾವತ್ತೂ ನೋವಾಗುವಂತೆ ನಡೆದುಕೊಳ್ಳದ ಅಪರಂಜಿ. ಸದಾ ಹಸನ್ಮುಖಿಯಾಗಿರೋ ವಿಜಿ ತಾನಾಯಿತು ತನ್ನ ಬದುಕಾಯಿತು ಅಂತ ಹೆಜ್ಜೆ ಹಾಕ್ತಾ ಇದ್ದಾರೆ. ಇಂಥವರ ಬಗ್ಗೆ ಎಂತೆಂಥ ಸುದ್ದಿ ಹಬ್ಬಿಸ್ತಾರೆ ಅನ್ನೋದೇ ನೋವಿನ ಸಂಗತಿ. ನಿಜಕ್ಕೂ ಈ ಸ್ಟೋರಿ ಹೇಳೋದಕ್ಕೆ ಬೇಸರ ಆಗ್ತಾ ಇದೆ. ಯಾಕಂದ್ರೆ ಜೀವನದಲ್ಲಿ ಗಂಡ ಹೆಂಡತಿ ಅಂದ್ರೆ ಹೇಗಿರಬೇಕು, ಗಂಡನಿಗೋಸ್ಕರ ಹೆಂಡತಿ, ಹೆಂಡತಿಗೋಸ್ಕರ ಗಂಡ ಅಂತ ಬದುಕೋದು ಹೇಗೆ ಅನ್ನೋದನ್ನ ತೋರಿಸಿಕೊಟ್ಟವರು ಇವರು. ವಿಜಿ ಹಾಗೂ ಸ್ಪಂದನಾ ಬಗ್ಗೆ ಕೇಳೋದಿಕ್ಕಷ್ಟೇ ಅಲ್ಲ, ಹೇಳೋದಿಕ್ಕೂ ಹೆಮ್ಮೆ ಅನ್ಸುತ್ತೆ. ಪ್ರೀತಿಸಿ ಮದುವೆಯಾದವರು, ಪ್ರೀತಿ ಅಂದ್ರೇನು, ಮದುವೆ ಅನ್ನೋ ಬಂಧ ಹೇಗಿರಬೇಕು ಅನ್ನೋದನ್ನ ತೋರಿಸಿಕೊಟ್ಟವರು ಇವರು. ಈಗೀಗೆಲ್ಲ ಪ್ರೀತಿ ಪ್ರೇಮ ಅನ್ನೋದಕ್ಕೆ ಅರ್ಥವೇ ಇಲ್ಲ. ಎಲ್ಲರೂ ಪ್ರೀತಿಸಿ ಮದುವೆ ಆಗ್ತಾರೆ, ನೀನೇ ಬೇಕು ಅಂತ ಮನೆಯವರನ್ನ ಬಲವಂತವಾಗಿ ಒಪ್ಪಿಸಿ ಮದುವೆ ಆಗ್ತಾರೆ. ಆಮೇಲೆ ಎಷ್ಟು ದಿನ ನೆಮ್ಮದಿಯಾಗಿ ಬದುಕ್ತಾರೆ ಅನ್ನೋದೇ ಇಂಟ್ರೆಸ್ಟಿಂಗ್. ಮದುವೆ ಅನ್ನೋದು ಮುಖ್ಯ ಅಲ್ಲ, ಮದುವೆ ಆದಮೇಲೆ ಹೇಗೆ ಬದುಕ್ತೀವಿ ಅನ್ನೋದೇ ಜೀವನ. ಇದು ಬರೀ ನಮ್ಮ ನಿಮ್ಮಂತ ಜನಸಾಮಾನ್ಯರಿಗೆ ಮಾತ್ರ ಅಲ್ಲ, ಈಗೀಗ ನಟ ನಟಿಯರಲ್ಲೇ ಜಾಸ್ತಿ ಆಗ್ತಾ ಇದೆ ಬಿಡಿ. ಡಿವೋರ್ಸ್ ಅನ್ನೋದನ್ನ ಕಾಮನ್ ಮಾಡ್ಕೊಂಡಿದ್ದಾರೆ. ಪ್ರೀತಿಸಿ ಮದುವೆ ಆಗೋದು, ಆಮೇಲೆ ಕೋರ್ಟ್ ಮೆಟ್ಟಿಲೇರಿ ಡಿವೋರ್ಸ್ ತೆಗೆದುಕೊಳ್ಳೋದು, ಕೊನೆಗೆ ಬೇರೆ ಆದಾಗ ಒಂದೇ ವರ್ಷದಲ್ಲಿ ಮತ್ತೊಂದು ಮದುವೆ ಆಗೋದು. ಹೀಗಾಗಿಯೇ ಪ್ರೀತಿ ಪ್ರೇಮ ಮದುವೆ ಅನ್ನೋ ಬಂಧಕ್ಕೆ ಬೆಲೆ ಇಲ್ಲದಂತಾಗಿದ್ದು. ಇಂಥವರ ಮಧ್ಯೆ ಅಪರೂಪದ ವ್ಯಕ್ತಿಗಳಾಗಿರೋದು ವಿಜಯ್ ರಾಘವೇಂದ್ರ. ಆದ್ರೆ ಇಂಥವರ ಬಗ್ಗೆ ಕೆಟ್ಟದಾಗಿ ಸುದ್ದಿ ಮಾಡ್ತಾರಲ್ಲ, ನಿಜಕ್ಕೂ ಅಸಹ್ಯ ಅನ್ಸುತ್ತೆ. ಕಂಡೋರ ಜೀವನದ ಬಗ್ಗೆ ಇಲ್ಲ ಸಲ್ಲದ ಸುದ್ದಿ ಮಾಡಿ ತಮ್ಮ ಬೇಳೆಕಾಳು ಬೇಯಿಸಿಕೊಳ್ಳೋರ ಬಗ್ಗೆ ನಿಜಕ್ಕೂ ಅಸಹ್ಯ ಅನ್ನಿಸ್ತಾ ಇದೆ. ವಿಡಿಯೋಗೆ ಒಳ್ಳೆ ವ್ಯೂ ಸಿಗ್ಲಿ, ನಮ್ಮ ವಿಡಿಯೋ ಸಿಕ್ಕಾಪಟ್ಟೆ ಓಡ್ಲಿ ಅನ್ನೋ ಕಾರಣಕ್ಕೆ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡೋದು ಎಷ್ಟರ ಮಟ್ಟಿಗೆ ಸರಿ ಹೇಳಿ? ವಿಜಯ್ ರಾಘವೇಂದ್ರ ಸ್ಪಂದನಾರನ್ನ ಕಳೆದುಕೊಂಡು 2 ವರ್ಷ ಆಯಿತು. ಸ್ಪಂದನಾ ಇಲ್ಲದೆ ಪ್ರತಿದಿನವೂ ಪ್ರತಿ ಕ್ಷಣವೂ ನೋವಲ್ಲಿ ದಿನ ದೂಡ್ತಿದ್ದಾರೆ. ಪತ್ನಿ ಇಲ್ಲ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ನನ್ನ ಜೊತೆಗಿದ್ದಾಳೆ, ನನ್ನ ಬೆನ್ನ ನೆರಳಾಗಿದ್ದಾಳೆ ಅಂತ ಜೀವನ ನಡೆಸ್ತಿದ್ದಾರೆ. ಆದ್ರೆ ಇಂಥವರ 2ನೇ ಮದುವೆ ಬಗ್ಗೆ ದೊಡ್ಡದೊಂದು ಪೋಸ್ಟ್ ಹರಿಬಿಟ್ಟಿದ್ದಾರೆ. ಇಬ್ಬರ ಕುಟುಂಬದಿಂದ ನನಗೆ ಮದುವೆ ಆಫರ್ ಬಂದಿತ್ತು. ಇಬ್ಬರು ನಟಿಯರು ನೇರವಾಗಿ ಕೇಳದೆ ತಮ್ಮ ಪೋಷಕರ ಮೂಲಕ ಕೇಳಿಸಿದ್ದಾರೆ ಅಂತ ಪೋಸ್ಟ್ ಹಾಕಿದ್ದಾರೆ. ಇಂಥ ಪೋಸ್ಟ್ ನೋಡಿ ಇವತ್ತು ಸುದ್ದಿ ಮಾಡಬೇಕಿರೋ ಅನಿವಾರ್ಯತೆ ಬಂದಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ವಿಜಯ್ ರಾಘವೇಂದ್ರ ನಿಜಕ್ಕೂ ಕನ್ನಡದ ಪಾಲಿನ ಚಿನ್ನಾರಿ ಮುತ್ತ. ಬರೀ ಸಿನಿಮಾ ವಿಷಯಕ್ಕೆ ಮಾತ್ರ ಅಲ್ಲ, ಅವರು ಬದುಕ್ತಿರೋ ಶೈಲಿಗೆ, ಜೀವನ ನಡೆಸಿಕೊಂಡು ಹೋಗ್ತಾ ಇರೋ ರೀತಿಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಟ ವಿಜಯ್ ರಾಘವೇಂದ್ರ ಹಾಗೂ ಸ್ಪಂದನಾ ಪ್ರೀತಿಸಿ ಮದುವೆಯಾದವರು. ಮಂಗಳೂರಿನ ಸ್ಪಂದನಾಗೂ ವಿಜಯ್ ರಾಘವೇಂದ್ರಗೂ ಪ್ರೀತಿ ಬೆಸೆದಿದ್ದು ಮಲ್ಲೇಶ್ವರಂನ ಕಾಫಿ ಕಟ್ಟೆಯಲ್ಲಿ. ಜಾತಿ ಧರ್ಮ ನೋಡದೆ ಪ್ರೀತಿ ಮಾಡಿದವರು ಇವರು. ಆದ್ರೆ ಇಬ್ರು ಕೂಡ ಒಂದೇ ಜಾತಿಯವರಾಗಿದ್ದರಿಂದ, ಅದರಲ್ಲೂ ಸ್ಪಂದನಾ ತಂದೆ ನಿಷ್ಠಾವಂತ ಹಿರಿಯ ಪೊಲೀಸ್ ಅಧಿಕಾರಿ ಆಗಿದ್ರಿಂದ ತುಂಬಾ ಅದ್ಧೂರಿಯಾಗಿ ಮದುವೆ ಮಾಡಿದ್ರು. ಇಬ್ಬರು ಮದುವೆಯಾಗಿ ಬರೋಬ್ಬರಿ 16 ವರ್ಷ ನೆಮ್ಮದಿಯ ಬದುಕು ನಡೆಸಿದ್ರು. ಈ 16 ವರ್ಷ ಇವರಿಬ್ಬರ ಪಾಲಿಗೆ 160 ವರ್ಷದಂತಿತ್ತು. ಒಂದೇ ಒಂದು ದಿನವೂ ಕೋಪ ಇಲ್ಲ, ಮುನಿಸಿಲ್ಲ, ಸಿಟ್ಟಿಲ್ಲ. ಸ್ಪಂದನಾ ಅವರ ಇದೊಂದು ನಗುಮುಖ ಸಾಕಿತ್ತು ವಿಜಯ್ ರಾಘವೇಂದ್ರ ಬದುಕಲ್ಲಿ ಮಂದಹಾಸ ಮೂಡಿಸೋದಕ್ಕೆ. ವಿಜಯ್ ರಾಘವೇಂದ್ರ ಮದುವೆಗೂ ಮುನ್ನ ದೊಡ್ಡ ಸ್ಟಾರ್ ನಟ. ಆದ್ರೆ ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ. ಇವರು ಆಯ್ಕೆ ಮಾಡ್ಕೊಳ್ತಾ ಇದ್ದ ಕತೆಗಳು ಹಾಗಿದ್ವು, ಅದು ಗೊತ್ತಿಲ್ಲ. ಆದ್ರೆ ಸಕ್ಸಸ್ ಅನ್ನೋದು ವಿಜಿ ಪಾಲಿಗೆ ಅಷ್ಟಾಗಿ ಸಿಗ್ಲಿಲ್ಲ. ಈಗೀಗೆಲ್ಲ ಗಂಡನ ಸಕ್ಸಸ್ ನೋಡಿ ಹೆಂಡ್ತೀರು ಬದುಕು ನಡೆಸ್ತಾರೆ. ಗಂಡನ ಹತ್ರ ಹಣ ಇಲ್ಲ ಅಂದ್ರೆ, ನೇಮು ಫೇಮು ಇಲ್ಲ ಅಂದ್ರೆ, ನಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಆಗ್ತಿಲ್ಲ ಅಂತ ಡಿವೋರ್ಸ್ ತೆಗೆದುಕೊಳ್ಳೋರೇ ಜಾಸ್ತಿ. ಅಂಥವರಿಗೆಲ್ಲ ಮಾದರಿಯಾಗಿ ನಿಂತವರು ವಿಜಯ್ ಹಾಗೂ ಸ್ಪಂದನಾ. ಸ್ಪಂದನಾರನ್ನ ವಿಜಯ್ ಯಾವಾಗ್ಲೂ ಚಿನ್ನ ಅಂತ ಕರೀತಾ ಇದ್ದಿದ್ದು. ತಮ್ಮ ಬದುಕಿಗೆ ಚಿನ್ನ ಆಗಿದ್ದವರು 2023ರಲ್ಲಿ ಸಾವನ್ನಪ್ತಾ ಇದ್ದಂತೆ ಇಡೀ ಕರುನಾಡೆ ಕಣ್ಣೀರ್ ಹಾಕಿತ್ತು. ಅಮ್ಮನನ್ನ ಬಿಟ್ಟು ವಿಜಯ್ ರಾಘವೇಂದ್ರ ಮಗ ಹೇಗಿರ್ತಾನೋ ಅನ್ನೋದಕ್ಕಿಂತ ವಿಜಯ್ ರಾಘವೇಂದ್ರ ಅವರೇ ಹೆಂಡತಿನ ಬಿಟ್ಟು ಹೇಗಿರ್ತಾರೋ ಅಂತ ಮರುಗಿದವರೇ ಹೆಚ್ಚು. ಯಾಕಂದ್ರೆ ಹೆಂಡತಿಯನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದವರು ವಿಜಯ್ ರಾಘವೇಂದ್ರ. ಪತ್ನಿ ದೂರ ಆಗಿ 2 ವರ್ಷ ಆಯ್ತು. ಇವತ್ತಿಗೂ ಪತ್ನಿ ನೆನಪು ಮಾಸಿಲ್ಲ, ಪತ್ನಿ ಇಲ್ಲ ಅನ್ಸಿಲ್ಲ. ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ರೆ ವಿಜಯ್ ರಾಘವೇಂದ್ರ ಅಕೌಂಟ್ ನೋಡಿ, ತಿಂಗಳಿಗೊಂದಾದ್ರೂ ಹೆಂಡತಿ ಬಗ್ಗೆ ಪೋಸ್ಟ್ ಇರುತ್ತೆ. ಆ ಪೋಸ್ಟ್ ಅನ್ನ ತಮ್ಮ ಹೆಂಡತಿ ಹೆಸರಲ್ಲೂ ಟ್ಯಾಗ್ ಮಾಡ್ತಿರ್ತಾರೆ.
ಇಂಥ ವ್ಯಕ್ತಿತ್ವವನ್ನ ಮತ್ತೆಲ್ಲೂ ನೋಡೋದಿಕ್ಕಾಗಲ್ಲ. ವಿಜಯ್ಗೆ ವಯಸ್ಸಿತ್ತು, ನೇಮು ಫೇಮು ಇತ್ತು. ಮದುವೆ ಆಗ್ತೀನಿ ಅಂದ್ರೆ ಎಂತೆಂಥವ್ರು ಸಿಗ್ತಾ ಇದ್ರು. ಆದ್ರೆ ವಿಜಿಗೆ ಮದುವೆ ಅನ್ನೋ ಬಂಧ ಮುಗ್ದು ಹೋಗಿದೆ. ಸ್ಪಂದನಾಳೆ ಉಸಿರು ಅನ್ಕೊಂಡವರಿಗೆ ಇವರ ಜಾಗದಲ್ಲಿ ಮತ್ತೊಬ್ರು ಬಂದ್ರೆ ಬಹುಶಃ ಆ ಉಸಿರೇ ನಿಂತೋಗ್ಬಹುದೋ ಏನೋ. ಹೀಗಾಗಿಯೇ ಕನಸು ಮನಸ್ಸಲ್ಲೂ ಇನ್ನೊಂದು ಮದುವೆ ಅನ್ನೋ ಪದವನ್ನ ಯೋಚನೆ ಮಾಡಿಲ್ಲ, ಮಾಡೋದು ಇಲ್ಲ ಬಿಡಿ. ನಿಜ ಹೇಳಬೇಕು ಅಂದ್ರೆ ಸತಿಪತಿ ಅನ್ನೋ ಪದಕ್ಕೆ ನಿಜವಾದ ಅರ್ಥ ಇವರಿಬ್ರು. ಆತ್ಮೀಯರೇ, ಇಂಥ ವಿಜಯ್ ರಾಘವೇಂದ್ರ ಬಗ್ಗೆ ಇಲ್ಲ ಸಲ್ಲದ ಸುದ್ದಿ ಹಬ್ಬಿಸ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ವ್ಯೂಸ್ ಲೈಕ್ಸ್ಗೋಸ್ಕರ ಇಲ್ಲ ಸಲ್ಲದ ಪೋಸ್ಟ್ ಹಾಕ್ತಿದ್ದಾರೆ. ಇದೇ ರೀತಿಯ ಈ ಒಂದು ಪೋಸ್ಟ್ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಇಬ್ಬರು ನಟಿಯರ ಫೋಟೋ ಹಾಕಿ ಈ ಇಬ್ಬರ ಕುಟುಂಬದಿಂದ ನನಗೆ ಮದುವೆ ಆಫರ್ ಬಂದಿತ್ತು ಅಂತ ವಿಜಯ್ ರಾಘವೇಂದ್ರ ನೇರವಾಗಿ ಹೇಳಿದ್ದಾರೆ. ಸ್ಪಂದನ ವಿಧಿವಶರಾದ ಬಳಿಕ ವಿಜಯ್ ರಾಘವೇಂದ್ರಗೆ ಸಿಕ್ಕಾಪಟ್ಟೆ ಮದುವೆ ಆಫರ್ ಬಂದಿತ್ತಂತೆ. ಆದ್ರೆ ಯಾವುದೇ ನಟಿಯರು ನೇರವಾಗಿ ಕೇಳದೆ ತಮ್ಮ ಪೋಷಕರ ಮೂಲಕ ಆಫರ್ ಬಂದಿತ್ತು ಅಂದಿದ್ದ ವಿಜಯ್. ಆದ್ರೆ ವಿಜಯ್ ಯಾವುದೇ ಕಾರಣಕ್ಕೂ ಎರಡನೇ ಮದುವೆ ಆಗಲ್ಲ ಅಂತ ಹೇಳಿ ಬಿಟ್ಟಿದ್ದಾರೆ ಅಂತ ಪೋಸ್ಟ್ ಹಾಕಿದ್ದಾರೆ. ಇದೇ ಪೋಸ್ಟ್ ಇಟ್ಕೊಂಡು ಕನ್ನಡದ ಪ್ರಸಿದ್ಧ ವೆಬ್ಸೈಟ್ ಸುವರ್ಣ ನ್ಯೂಸ್ ನಲ್ಲಿ ಸುದ್ದಿ ಮಾಡಿದ್ದಾರೆ. ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ತೆರೆದಿಟ್ಟಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.